ತ್ರೇಯಕ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 45ನೇ ದಿವಸದ 50 ದಿವಸಗಳ ಉಪವಾಸ ದಿನದ ಧ್ಯಾನಕ್ಕಾಗಿ ನಾನೆಲ್ಲರನ್ನು ಸ್ವಾಗತಿಸುವನಾಗಿದ್ದೇನೆ. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡ ಸತ್ಯವೇದ ಭಾಗವು ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 10 ವಚನಗಳು. ವಿಶೇಷವಾಗಿ ಈ ಭಾಗದಲ್ಲಿ ಪೌಲನು ದೇವರು ಕ್ರಿಸ್ತನೊಂದಿಗೆ ಪಾಪಿಗಳಾದ ನಮ್ಮನ್ನು ರಕ್ಷಿಸಿ ಕ್ರಿಸ್ತನೊಂದಿಗೆ ಜೀವಿಸುವಂತೆ ಮಾಡಿದ್ದು ಆತನ ಕೃಪೆಯಾಗಿದೆ ಎಂಬುದಾಗಿರುವಂಥ ವಿಚಾರವನ್ನು ನಾವು ಧ್ಯಾನ ಮಾಡುವಂಥದ್ದಾಗಿದೆ. ಇಲ್ಲಿ 1ರಿಂದ 3 ವಚನಗಳನ್ನು ನಾವು ನೋಡುವಾಗ ನಾವು ಅಪರಾಧಗಳ ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದೇವೆ ಎಂಬುದಾಗಿ, ಮಾತ್ರವಲ್ಲದೆ ಪೂರ್ವದಲ್ಲಿ ಅಪರಾಧಗಳನ್ನು ಮಾಡುವುದರೊಂದಿಗೆ ನಾವು ಇಹಲೋಕಾಚಾರಗಳನ್ನು ನಡೆಸುವವರಾಗಿದ್ದೇವೆ. ಮಾತ್ರವಲ್ಲದೆ ನಾವು ಲೋಕದ ಇಚ್ಛೆಗಳ ಅನುಸಾರವಾಗಿ ಜೀವಿಸಿ ದೇವರ ಕೋಪಕ್ಕೆ ಗುರಿಯಾಗಿದ್ದೇವೆ ಎಂಬುದಾಗಿ 3 ವಚನಗಳಲ್ಲಿ ತಿಳಿಪಡಿಸ್ತಾ ಇದೆ. ಅಂದರೆ ಮನುಷ್ಯರಾದ ನಮ್ಮ ಸ್ಥಿತಿ ಈ ಲೋಕದಲ್ಲಿ ಕ್ರಿಸ್ತನಿಲ್ಲದೆ, ದೇವರ ಭಯಭಕ್ತಿ ಇಲ್ಲದೆ, ದೇವರ ಪ್ರೀತಿಯನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳದೆ ಜೀವಿಸುವಂಥ ನಮ್ಮ ಜೀವನ ಈ ಲೋಕದಲ್ಲಿ ಸತ್ತದ್ದಾಗಿದೆ ಎಂಬುದಾಗಿ ಇಲ್ಲಿ ವಾಕ್ಯ ನಮ್ಮನ್ನು ಎಚ್ಚರಪಡಿಸ್ತಾ ಇದೆ. ಆವಾಗ ನಾವು ಎಷ್ಟು ಮಾತ್ರ ದೇವರಿಗೆ ಅವಿಧೇಯರಾಗಿ ದೇವರ ಭಯಭಕ್ತಿ ಇಲ್ಲದೆ ಜೀವಿಸುವರಾಗಿದ್ದೇವೆ ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಆವಾಗ ನಮ್ಮ ಸ್ಥಿತಿಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕೆ ದೇವರು 4ನೇ ವಚನದಲ್ಲಿ ನಾವು ನೋಡೋದಾದರೆ, ದೇವರು ತನ್ನ ಕರುಣೆಯಿಂದ, ಆತನ ಅಪಾರವಾದ ಪ್ರೀತಿಯಿಂದ ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿದ್ದು ಮಾತ್ರವಲ್ಲದೆ ನಮ್ಮನ್ನು ಪಾಪದ ಗುಲಾಮತನದಿಂದ ಆತನು ನಮ್ಮನ್ನು ಬಿಡಿಸುವನಾಗಿದ್ದಾನೆ. ಸತ್ತವರಾದ ನಮ್ಮನ್ನು ಬದುಕಿಸಿದ್ದಾನೆ ಎಂಬುದಾಗಿ 1ನೇ ವಚನದಲ್ಲಿ ಹೇಳಲ್ಪಡ್ತಾ ಇದೆ. ಅಂದರೆ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಜೀವಿಸುವಂತೆ ಮಾಡಿದ್ದಾನೆ. ಅದಕ್ಕೆ ನಮ್ಮ ಜೀವನದಲ್ಲಿ ಸದಾಕಾಲ ಆತನಿಗೆ ಕೃತಜ್ಞತೆಯನ್ನು, ಸ್ತೋತ್ರವನ್ನು, ಘನತೆಯನ್ನು ಸಲ್ಲಿಸಬೇಕಾಗಿದೆ. ಇಲ್ಲಿ ವಿಶೇಷವಾಗಿ ದೇವರು ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿದ್ದು ಮಾತ್ರವಲ್ಲದೆ ಕ್ರಿಸ್ತನೊಂದಿಗೆ ಜೀವಿಸುವಂತೆ ಮಾಡಿದ್ದಾನೆ. ಅಂದರೆ ಕ್ರಿಸ್ತನಲ್ಲಿ ಜೀವಿಸುವುದು ಎಂಬುದಾಗಿ ಹೇಳಿದರೆ ದೇವರಿಗೆ ವಿಧೇಯರಾಗಿ ಜೀವಿಸುವಂಥದ್ದಾಗಿದೆ. ಕ್ರಿಸ್ತನ ವಿಚಾರಗಳಿಗೆ ಅನುಸಾರವಾಗಿ ಜೀವಿಸುವಂಥದ್ದಾಗಿದೆ. ಅದನ್ನು ಅರ್ಥವರಾಗಿ ಜೀವಿಸುವಾಗ ಮಾತ್ರ ನಾವು ದೇವರ ಮಕ್ಕಳು ಎಂಬುದಾಗಿ ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತದೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಕ್ರಿಸ್ತನ ಮೂಲಕವಾಗಿ ಜೀವಿಸುವಾಗ ನಾವು ಆತನ 2ನೇ ಬರೋಣವನ್ನು ಕೂಡ ಕಾಯಲಿಕ್ಕೆ ಸಾಧ್ಯವಿದೆ ಎಂಬುದಾಗಿ ಇಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತದೆ. 8ನೇ ವಚನದಲ್ಲಿ ಹೇಳಿರುವ ಪ್ರಕಾರವಾಗಿ ನಾವು ಹೊಂದಿರುವ ರಕ್ಷಣೆ ಅದು ಕ್ರಿಸ್ತನಿಂದ ಹೊಂದಿದ್ದು ಮಾತ್ರವಾಗಿದೆ. ಅದು ನಮ್ಮ ಪುಣ್ಯ ಕಾರ್ಯಗಳಿಂದಲ್ಲ ನಾವು ಹೊಂದಿರುವಂಥ ರಕ್ಷಣೆ ಅನುಭವ ಪುಣ್ಯ ಕಾರ್ಯಗಳಿಂದ ಅಲ್ಲ ಎಂಬುದಾಗಿ ನಮಗೆ ಒತ್ತಿ ಹೇಳ್ತಾ ಇದೆ. ಆವಾಗ ಅದಕ್ಕಾಗಿ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳಲಿಕ್ಕೆ ಯಾವುದೇ ಥರದಲ್ಲಿ ಸಾಧ್ಯವಿಲ್ಲ ಎಂಬುದಾಗಿ ಇಲ್ಲಿ ನಾವು ಅರ್ಥೈಸ್ಕೊಳ್ಬೇಕು. ಅದಕ್ಕೆ ಗಂಭೀರವಾಗಿ ಆಲೋಚನೆ ಮಾಡೋರಾಗಿರಬೇಕು. ಆವಾಗ ಕ್ರಿಸ್ತನ ಮೂಲಕವಾಗಿ ಸಿಕ್ಕಿರುವಂಥ ರಕ್ಷಣೆಗೆ ನಾವು ಗೌರವವನ್ನು, ಘನತೆಯನ್ನು ಸಲ್ಲಿಸುವವರಾಗಿರುತ್ತೇವೆ. ಅಷ್ಟು ಮಾತ್ರವಲ್ಲದೆ 10ನೇ ವಚನದಲ್ಲಿ ಹೇಳಿರೋ ಪ್ರಕಾರವಾಗಿ ನಾವು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತನಿಂದ ಜನಿಸಲ್ಪಟ್ಟಿದ್ದೇವೆ ಎಂಬುದಾಗಿ ಅಲ್ಲಿ ಹೇಳಲ್ಪಡ್ತಾ ಇದೆ. ಅಂದರೆ ನಮ್ಮ ಪಾಪಗಳಿಂದ ಬಿಡುಗಡೆ ಹೊಂದಿದವರಾಗಿ, ನಮ್ಮ ಎಲ್ಲ ದೋಷಗಳಿಂದ ಬಿಡುಗಡೆ ಹೊಂದಿದವರಾಗಿ, ಎಲ್ಲ ಲೋಕದ ಇಚ್ಛೆಗಳಿಂದ ಬಿಡುಗಡೆ ಹೊಂದಿದವರಾಗಿ, ಸತ್ಕಾರ್ಯಗಳನ್ನು ಮಾಡುವವರಾಗಿ ಲೋಕದಲ್ಲಿ ಜೀವಿಸುವಂಥ ಒಂದು ಜವಾಬ್ದಾರಿ ನಮಗೆ ನೀಡಲ್ಪಟ್ಟಿದೆ. ಆವಾಗ ಸತ್ಕಾರ್ಯಗಳು ಎಂಬುದಾಗಿ ಹೇಳಿದರೆ ಕ್ರಿಸ್ತನನ್ನು, ನಮ್ಮ ಹಳೆಯ ಸ್ವಭಾವವನ್ನು, ಹಳೆಯ ಜೀವಿತವನ್ನು ತ್ಯಜಿಸಿ ನೂತನ ಸ್ವಭಾವವನ್ನು ಧರಿಸಿಕೊಂಡವರಾಗಿ ಕ್ರಿಸ್ತನಲ್ಲಿ ಜೀವಿಸುವರಾಗಿದ್ದೇವೆ. ಕ್ರಿಸ್ತನಲ್ಲಿರುವಂಥ ಪರಿಶುದ್ಧತೆ, ಕ್ರಿಸ್ತನಲ್ಲಿರುವಂಥ ನೀತಿ, ನ್ಯಾಯ, ಧರ್ಮಗಳ ಅನುಸಾರವಾಗಿ ನಾವು ಜೀವಿಸುವಂಥವರಾಗಿರಬೇಕು ಎಂಬುದಾಗಿ ನಾವು ಕ್ರಿಸ್ತನ ಮೂಲಕವಾಗಿ ಹೊಸ ಜನ್ಮವನ್ನು ಪಡೆದವರಾಗಿದ್ದೇವೆ ಎಂಬುದಾಗಿ ಇಲ್ಲಿ ಹೇಳಲ್ಪಡ್ತಾ ಇದೆ. ಅದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ 10ನೇ ವಚನದಲ್ಲಿ ಹೇಳಲ್ಪಡ್ತಾ ಇದೆ. ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ ಹೇಳಲ್ಪಡ್ತಾ ಇದೆ. ಆವಾಗ ಸತ್ಕಾರ್ಯಗಳನ್ನು ಮಾಡುವುದರ ಮೂಲಕವಾಗಿ ಕ್ರಿಸ್ತನನ್ನು ಧರಿಸಿಕೊಂಡವರಾಗಿ
ಕ್ರಿಸ್ತನ ಆಜ್ಞೆಗಳನ್ನು ಪಾಲಿಸಿದವರಾಗಿ ಹಲವಾರು ಜನರಿಗೆ ಆಶೀರ್ವಾದಕ್ಕೆ ಕಾರಣವಾಗಿ ಈ ಲೋಕದಲ್ಲಿ ಜೀವಿಸಲಿಕ್ಕೆ ದೇವರು ನಮಗೆ ಒಳ್ಳೆಯ ಅವಕಾಶವನ್ನು ಒದಗಿಸಿದ್ದಾನೆ. ಅದಕ್ಕೆ ನಾವು ಸದಾಕಾಲ ಕೃತಜ್ಞತೆ ಉಳ್ಳವರಾಗಿ ಜೀವಿಸಬೇಕಾಗಿದೆ. ಅದಕ್ಕಾಗಿ ನಾವು ಸಾಕ್ಷಿಗಳಾಗಿ ಲೋಕದಲ್ಲಿ ಜೀವಿಸಿದಾಗ ಮಾತ್ರ ನಾವು ದೇವರ ಕೃಪೆಯನ್ನು ಅನುಭವಿಸಿದವರಾಗಿ, ದೇವರ ಪ್ರೀತಿಯನ್ನು ಅನುಭವಿಸಿದವರಾಗಿ, ಮಾತ್ರವಲ್ಲದೆ ನಮ್ಮ ಪಾಪದ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇತ್ತು, ದೇವರು ಅದನ್ನು ನಮ್ಮ ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ರಕ್ಷಿಸಿದ್ದಾನೆ ಎಂಬ ಒಂದು ಸತ್ಯವನ್ನು ಹೊರಹೊಮ್ಮಿಸಿ ಹಲವಾರು ಜನರಿಗೆ ಆಶೀರ್ವಾದಕ್ಕೆ ಕಾರಣವಾಗುವಂತೆ ದೇವರು ನಮ್ಮನ್ನು ಆಶೀರ್ವದಿಸಲಿ, ನಮ್ಮನ್ನು ಉಪಯೋಗಿಸಲಿ. ನಮ್ಮ ಆತ್ಮಿಕ ಜೀವನಗಳಲ್ಲಿ ತ್ರಯೇಕ ದೇವರ ಕೃಪಾಶೀರ್ವಾದಗಳನ್ನು ಹೊಂದಿದವರಾಗಿ ಸಾಕ್ಷಿಗಳಾಗಿ ಜೀವಿಸುವಂತೆ ದೇವರು ನಮ್ಮನ್ನು ಬಲಪಡಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿರೋಣ. ದೇವರು ನಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸುವನಾಗಿದ್ದಾನೆ.